ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೇ ಪೂಜೆಗಳನ್ನು ಮಾಡ್ತೀವಿ, ಎಷ್ಟೇ ಒಂದು ಬಲ ಇದೆ ನಮಗೆ, ನಾವು ದೇವರನ್ನು ಅಷ್ಟು ನಂಬ್ತೀವಿ, ಆದರೂ ಕೂಡ ದೇವರು ನಮಗೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ಅನ್ನೋರಿಗೆ ಒಂದು ಮಾತನ್ನು ಹೇಳ್ತೀನಿ. ನಾವು ಪೂಜೆ ಮಾಡಿದ ತಕ್ಷಣವೇ ನಮಗೆ ಫಲ ಸಿಗಬೇಕು, ನಾವು ಪೂಜೆ ಮಾಡಿದ ತಕ್ಷಣ ನಮ್ಮ ಕಷ್ಟಗಳೆಲ್ಲನೂ ಕೂಡ ನಿವಾರಣೆ ಆಗಬೇಕು. ನಮಗೆ ಕಷ್ಟಗಳು ತುಂಬಾ ಇದೆ, ನಾವೆಷ್ಟೇ ಪೂಜೆ ಮಾಡಿದ್ರೂ ಕೂಡ ದೇವರು ನಮಗೆ ಅಷ್ಟು ಅಂತ ಇಲ್ಲ ಅಂತ ತುಂಬ ಜನ ಸ್ಯಾಕ್ರಿಫೈಸ್ ಆಗ್ತಾ ಇರ್ತಾರೆ ಈ ಒಂದು ಇದರಿಂದ ಅಂತ ಹೇಳ್ಬೋದು. ನಾವು ದೇವರು ಅಂತ ನಂಬ್ತೀವಿ, ಎಲ್ಲಿದ್ದಾನೆ ದೇವರು ಅನ್ನೋದು ಕೂಡ ಕೆಲವೊಬ್ಬರು ಮನೋಭಾವನೆ ಆಗಿರುತ್ತೆ. ಅಂಥವರಿಗೆ ಒಂದು ದೈವಶಕ್ತಿ ಅನ್ನೋದು ಯಾವಾಗ ಬರುತ್ತೆ, ನಮ್ಮ ಒಂದು ಕಷ್ಟ ಕಾಲದಲ್ಲಿ ಆ ದೇವರು ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು. ನಾವು ಎಷ್ಟೇ ಪೂಜೆ ಫಲಗಳನ್ನು ಮಾಡಿದ್ರೂ ಕೂಡ ಫಲ ನಮಗೆ ಸಿಗ್ತಾ ಇಲ್ಲ. ನಾವು ತುಂಬಾ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳನ್ನು ಮಾಡ್ತೀವಿ, ನಮಗೆ ಎಲ್ಲ ರೀತಿಯಿಂದನೂ ಕೂಡ ಕಷ್ಟ ಇದೆ, ಬಟ್ ಆ ದೇವರು ನಮಗೆ ಅಷ್ಟು ಅಂತ ಇಲ್ಲ ಅಂತ ಅನ್ನೋರಿಗೆ ಈ ಒಂದು ವಿಡಿಯೋ ಹೇಳ್ತೀನಿ. ಯಾಕೆಂದರೆ ನಮಗೆ ಕಷ್ಟ ಅಂತ ಬಂದಾಗಲೇ ಆ ದೇವರು ನಮ್ಮನ್ನು ಕೈ ಹಿಡಿಯೋದು. ನಾವು ದೇವರನ್ನು ಪೂಜೆ ಮಾಡಿದ ತಕ್ಷಣ ನಮಗೆ ಫಲ ಕೊಡಬೇಕು ಅಂತ ಏನಿಲ್ಲ. ನಮ್ಮ ಕಷ್ಟಗಳು ಬಂದಾಗ ದೇವರು ಖಂಡಿತ ನಮಗೆ ಹೆಲ್ಪ್ ಮಾಡಿರ್ತಾರೆ. ಯಾವುದಾದ್ರೂ ಒಂದು ರೂಪದಲ್ಲಿ ಆ ದೇವರು ನಮಗೆ ಫಲನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಏನಾದರೂ ನಮಗೆ ಕಷ್ಟ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಆ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ಆ ಪ್ರತಿಫಲನ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಪೂಜೆಯ ಫಲ ಅಂತಲೇ ಹೇಳ್ಬೋದು, ಆ ದೇವರು ಭಗವಂತ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ತುಂಬ ಕಷ್ಟಗಳನ್ನು ಅನುಭವಿಸ್ದಾಗ್ಲೇ ಅದಕ್ಕೆ ಒಂದು ಉಪಾಯ ಅಂತ ಬಂದಿರುತ್ತೆ. ಆ ಉಪಾಯನೇ ಆ ಪೂಜೆಯ ಫಲ ಆಗಿರುತ್ತೆ ಅಂತ ನಂಬಿಕೆ ಕೂಡ ಇದೆ. ಹಾಗಾಗಿ ನಮಗೆ ದೈವಶಕ್ತಿ ಮನೆಯಲ್ಲಿ ನಾವು ಪೂಜೆಯ ಫಲ ಯಾವಾಗ ಸಿಗುತ್ತೆ ಅಂದರೆ, ನಮಗೆ ಕೆಟ್ಟ ದಿನಗಳು ಕಳೆದು ಒಳ್ಳೆ ದಿನಗಳು ಬರ್ತಾ ಇದೆ ಅಂದಾಗ ದೈವಶಕ್ತಿ ಯಾವ ರೀತಿ ನಮಗೆ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ. ನಮ್ಮ ಕನಸಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆಯಿಂದ 5 ಗಂಟೆ ಒಳಗಡೆ ಯಾರಿಗೆ ಪದೇ ಪದೇ ಎಚ್ಚರ ಆಗ್ತಿರುತ್ತೆ, ಯಾವಾಗಲೂ ಕೂಡ ಎಚ್ಚರ ಆಗದಿರೋದು ತುಂಬ ನಿದ್ದೆ ಮಂಪ್ರನಲ್ಲಿರೋರು ಕೂಡ ಒಂದು ಎಚ್ಚರನ ಪಡ್ಕೊಳ್ತೀವಿ, ಎಚ್ಚರ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮನೆಗೆ ಆ ಒಂದು ದೈವಿಕ ಶಕ್ತಿಯ ಒಂದು ಅನುಗ್ರಹ ಆಗ್ತಾ ಇದೆ ಅಂತ ಅನ್ಕೋಬೋದು. ಮತ್ತು ಮಲ್ಕೊಂಡಾಗ ನಮಗೆ ಒಂದು ದೀಪ ಕಾಣಿಸ್ಕೊಳ್ಳೋದು, ಆಮೇಲೆ ದೇವಿಯ ಒಂದು ಮೂರ್ತಿ ಕಾಣಿಸ್ಕೊಳ್ಳೋದು, ದೇವಿ ಪದೇ ಪದೇ ಕನಸಲ್ಲಿ ಬರ್ತಾ ಇರೋದು, ಒಂದು ಸಾಕಷ್ಟು ದುಡ್ಡುಗಳನ್ನು ಕನಸಿಗೆ ಬರೋದು, ಆಮೇಲೆ ಹಸುಗಳು ಕನಸಿಗೆ ಬರೋದು, ಹಸುಗಳು ಅಂದರೆ ಒಂದು ಕಾಮಧೇನು ಕನಸಿಗೆ ಬರೋದು, ಆಮೇಲೆ ತುಳಸಿ ಗಿಡ ಕನಸಿಗೆ ಬರೋದು, ಮನೆಯಲ್ಲಿ ಹಚ್ಚಿರುವಂಥ ದೀಪಗಳು ನಂದಾದೀಪವಾಗಿ ಹಂಗೆ ತುಂಬಾ ಒಂದು ಇದರಲ್ಲಿ ಉರಿತಾ ಇರೋ ಕಾಂತಿಯುತವಾಗಿ ಉರಿಯುವಂಥದ್ದು, ಕೆಂಪು ಜ್ವಾಲೆಯಿಂದ ಉರಿಯತಕ್ಕಂಥ ದೀಪಗಳು ಕನಸಿಗೆ ಬಂದರೆ ತುಂಬಾ ಒಳ್ಳೆಯದು ಇದು. ಆಮೇಲೆ ಮನೆಯಲ್ಲಿ ಪದೇ ಪದೇ ಹಾಲು ಉಗ್ತಾ ಇದ್ದರೆ ಅದು ಕೂಡ ಒಂದು ಒಳ್ಳೆ ಸೂಚನೆ ಅಂತಲೇ ಹೇಳ್ಬೋದು. ನಮ್ಮ ಮನೆಗೆ ಲಕ್ಷ್ಮಿ ಆಗಮನ ಆಗ್ತಿದೆ ಅಂತಲೇ ಹೇಳ್ಬೋದು. ಮನೆಗೆ ಇದ್ದಕ್ಕಿದ್ದಾಗೆ 2-3 ಜನ ಮುತ್ತೈದರು ಆಗಮನ ಆಗ್ತಿದ್ದಾರೆ ಅಂದರೆ ನಾವು ಹೇಳ್ದೇನೆ ನಮಗೆ ಯಾವ ಮುನ್ಸೂಚನೆ ಸಿಗದೇನೆ ನಮ್ಮ ಮನೆಗೆ 2-3 ಜನ ಮುತ್ತೈದರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ಕೂಡ ಒಂದು ಲಕ್ಷ್ಮಿಯ ಆಗಮನ ಅಂತಲೇ ಹೇಳ್ಬೋದು. ದೈವಿಕ ಶಕ್ತಿ ನಮ್ಮ ಮನೇಲಿದೆ ಅಂತಲೇ ಹೇಳ್ಬೋದು. ಸುಮ್ಮನೆ ನಾವೇನೋ ಕೆಲಸ ಮಾಡ್ತಿರ್ತೀವಿ, ನಮ್ಮ ಮುಂದೆ ಏನೋ ಆದಾಗುತ್ತೆ, ನಮ್ಮ ಹಿಂದೆ ಏನೋ ಓಡಾಡ್ದಾಗುತ್ತೆ, ಅದು ಕೂಡ ಒಂದು ದೈವಶಕ್ತಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಪದೇ ಪದೇ ನಮಗೆ ಏನಾದರೂ ಒಂದು ಒಳ್ಳೆ ಸೂಚನೆಗಳು ಸಿಗ್ತಾನೆ ಇರುತ್ತೆ. ಏನಾದರೂ ಒಂದು ಮಕ್ಕಳಲ್ಲಾಗಿರ್ಬೋದು ಬದಲಾವಣೆಗಳು, ಆಮೇಲೆ ನಮ್ಮ ಮನೆಯಲ್ಲೇ ವಾತಾವರಣ ಏನೋ ಒಂದು ಸ್ವಲ್ಪ ಬದಲಾವಣೆ ಆಗ್ತಾಯಿದೆ ಅಂತ ಹೇಳಿದಾಗಲೂ ಕೂಡ ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಅಂತಲೇ ನಾವು ಅಂದ್ಕೊಳ್ಬೇಕಾಗತ್ತೆ. ಆಮೇಲೆ ವೀಳ್ಯದೆಲೆ ತೊಗೊಂಡು ಬಂದಿರ್ತೀರ, ವೀಳ್ಯದೆಲೆ ಅದು ತುಂಬಾ ಒಂಥರ ಎಷ್ಟು ಅಂದರೆ ತೊಗೊಂಬಂದಾಗಕ್ಕಿಂತನೂ ಜಾಸ್ತಿ ನಮ್ಮ ಮನೆಯಲ್ಲಿ ತುಂಬ ಕಳಕಳಿಸ್ತಾ ಇರುತ್ತೆ ಆ ಒಂದು ವೀಳ್ಯದೆಲೆ ಅಂತಲೇ ಹೇಳ್ಬೋದು. ಅದು ಬತ್ತದೆ ಹಾಗೇ ಇತ್ತು ಒಂದು 2-3 ದಿವಸದ ತನಕ ಅಂದರೂ ಕೂಡ ನಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಿಯ ಆಗಮನ ಆಗತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ಹೌದು. ಆಮೇಲೆ ಮನೆಯಲ್ಲಿ ಮುಂದೆ ರಂಗೋಲಿ ಹಾಕಿದಾಗೂ ಕೂಡ ರಂಗೋಲಿ ಏನೂ ಕೂಡ ಆಗದೇ ಅಷ್ಟು ಚೆನ್ನಾಗಿತ್ತು, ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೂ ಕೂಡ ಆ ಒಂದು ಲಕ್ಷ್ಮಿಯ ಆಗಮನ ಆಗತ್ತೆ ಅಂತಲೇ ಹೇಳ್ಬೋದು. ಒಂದೊಂದು ಸಲ ರಂಗೋಲಿ ಹಾಕಿದಾಗೂ ಕೂಡ ನಮಗೆ ಎಷ್ಟೇ ಚೆನ್ನಾಗಿ ರಂಗೋಲಿ ಹಾಕ್ತೀವಿ ಅಂದರೂ ಕೂಡ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಆದರೆ ಕೆಲವೊಂದು ಸಲ ಅಯ್ಯೋ ತುಂಬ ಚೆನ್ನಾಗಿದೆ ರಂಗೋಲಿ ಅಂತ ಅನಿಸ್ಕೊಂಡಾಗ ಒಂದು ಲಕ್ಷ್ಮಿ ಆಗಮನ ಆಗುತ್ತೆ. ಮುನ್ಸೂಚನೆ ಇದ್ದಾಗ ನಮಗೆ ಮನೆಗೆ ದೈವಿಕ ಶಕ್ತಿ ಬರ್ತಾ ಇದೆ ಅಂತ ಅಂದಾಗ ಈ ಥರ ಮುನ್ಸೂಚನೆಗಳು ಸಿಗುತ್ತೆ. ಆವಾಗಲೇ ನಾವು ಅಂದ್ಕೋಬೇಕು ಆ ದೇವರು ನಮ್ಮನ್ನು ಕೈ ಹಿಡಿತಾ ಇದ್ದಾರೆ, ನಮ್ಮ ಪೂಜೆಯ ಫಲ ಸಿಕ್ಕಿದೆ ಅಂತ. ತುಳಸಿ ಗಿಡದಲ್ಲೂ ಅಷ್ಟೇ, ತುಳಸಿ ಗಿಡ ಇದ್ದಕ್ಕಿದ್ದಾಗೆ ಒಣಕೊಳ್ಳುತ್ತೆ, ಆಮೇಲೆ ಇದ್ದಕ್ಕಿದ್ದಾಗೆ ಚಿಗುರುತ್ತೆ, ತುಂಬಾ ಹೆಮ್ಮರವಾಗಿ ಬೆಳೀತಾ ಇದೆ ಅಂತ ಅನ್ಕೋಬೇಕು ನಮಗೆ ತುಳಸಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ.
ನಮಗೆ ಯಾವುದೋ ಒಂದು ದೈವಶಕ್ತಿ ಕಾಪಾಡ್ತಾ ಇದೆ, ನಮಗೆ ಎಲ್ಲ ಕಷ್ಟಗಳು ನಿವಾರಣೆ ಆಗೋದು ಹತ್ರದಲ್ಲಿದೆ ಅಂತ ತಿಳ್ಕೊಬೇಕು. ಈ ಒಂದು ಮಕ್ಕಳಲ್ಲೂ ಸಹ ಒಂದು ಸೂಚನೆಗಳು ಸಿಗುತ್ತೆ. ಇದಕ್ಕಿದ್ದಾಗೆ ನಮ್ಮ ಮಕ್ಕಳು ಚೇಂಜಸ್ಸನ್ನು ಮಾಡ್ತಾ ಇರತಕ್ಕಂಥದ್ದು, ಆಮೇಲೆ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು, ಮಕ್ಕಳಲ್ಲಿ ದೇವರ ಒಂದು ಭಕ್ತಿ ಜಾಸ್ತಿ ಆಗಿರ್ತಕ್ಕಂಥದ್ದು, ಈ ಥರ ಎಲ್ಲ ಸೂಚನೆಗಳು ಇದ್ದಾಗೂ ಕೂಡ ಒಂದು ಒಳ್ಳೆ ಸೂಚನೆಗಳು ಅಂತ ಹೇಳ್ಬೋದು. ಆಮೇಲೆ ಅರಿಶಿನ ಕುಂಕುಮ ಡಬ್ಬಿಲೂ ಅಷ್ಟೇ ಅರಿಶಿನ ಕುಂಕುಮ ಯಾವಾಗಲೂ ಕೂಡ ಇಟ್ಕೊಂಡೇ ಇರಬೇಕಾಗತ್ತೆ. ಅದು ಕೂಡ ಒಂದು ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಂತಲೇ ಹೇಳ್ಬೋದು. ಅರಿಶಿನ ಕುಂಕುಮ ಡಬ್ಬಿ ಯಾವತ್ತೂ ಕೂಡ ಖಾಲಿ ಆಗದೆ ಇರೋದಕ್ಕೆ ಬಿಟ್ಕೋಬಾರ್ದು. ಯಾವತ್ತೂ ಕೂಡ ಅರಿಶಿನ ಕುಂಕುಮ ತುಂಬಿ ಆ ಮನೆಯಲ್ಲಿ ಒಂದು ಡಬ್ಬಿಲಿ ಹಾಕಿಟ್ಟಾಗ ಅರಿಶಿನ ಕುಂಕುಮ ಯಾವಾಗಲೂ ಕೂಡ ತುಂಬಿರಬೇಕು. ಅದು ಕೂಡ ಒಂದು ದೈವ ಶಕ್ತಿಯ ಒಂದು ಇದು ಅಂತಲೇ ಹೇಳ್ಬೋದು. ಆಮೇಲೆ ಮನೇಲಿ ಇದ್ದಕ್ಕಿದ್ದಾಗೆ ಗೆಜ್ಜೆ ಶಬ್ದಗಳು ಕೇಳಿಸೋದು, ನಾವು ಮಲ್ಕೊಂಡಾಗ ಆಗಿರ್ಬೋದು ಅಥವಾ ನಾವು ಹಗಲೊತ್ತು ಕೆಲಸ ಮಾಡ್ತಿರ್ಬೇಕಾದ್ರೆ ಆಗಿರ್ಬೋದು ಗೆಜ್ಜೆ ಶಬ್ದಗಳು ಕೇಳಿಸ್ಕೊಳ್ಳೋದು. ಆಮೇಲೆ ಮನೆಯಲ್ಲಿ ಹಲ್ಲಿಗಳೆಲ್ಲನೂ ಕೂಡ ಓಡಾಡ್ತಿರ್ಬೋದು. ಹಲ್ಲಿಗಳು ಓಡಾಡಿದ್ರೂ ಕೂಡ ಪದೇ ಪದೇ ನಮಗೆ ಹಲ್ಲಿಗಳು ಕಾಣಿಸ್ಕೊತಾ ಇದೆ ಅಂದರೂ ಕೂಡ ಅದು ಲಕ್ಷ್ಮಿಯ ಆಗಮನ ಆಗ್ತಾ ಇದೆ ಅಂತಲೇ ಅನ್ಕೋಬೇಕು. ಹೀಗೆ ಕೆಲವೊಂದು ಸೂಚನೆಗಳನ್ನು ದೇವರು ನಮಗೆ ಮೊದಲೇ ಕೊಟ್ಟಿರ್ತಾರೆ. ಆ ಒಂದು ನಮ್ಮ ಪೂಜೆಯ ಫಲ ಸಿಗ್ತಾ ಇದೆ, ನಮಗೆ ಒಂದು ಒಳ್ಳೆಯ ದಿನಗಳು ಬರ್ತಾ ಇದೆ, ಆ ತಾಯಿ ಲಕ್ಷ್ಮಿಯ ಆಗಮನ ನಮ್ಮ ಕಷ್ಟಗಳೆಲ್ಲನೂ ಕೂಡ ಕಳೆದು ಲಕ್ಷ್ಮಿಯ ಆಗಮನ ನಮಗೆ ಆಗ್ತಾ ಇದೆ ಅಂತ ಅಂದಾಗ ತಿಳ್ಕೊಬೇಕು ನಮಗೆ ದೇವರು ಕೈ ಬಿಟ್ಟಿಲ್ಲ, ಕೈ ಹಿಡ್ದಿದ್ದಾನೆ ಅಂತ. ನಮಗೆ ಕೆಲವೊಂದು ಕಷ್ಟಗಳು ತುಂಬಾ ಕಷ್ಟಗಳಿದೆ, ಇದು ಯಾವುದು ಕೂಡ ಕನಸಲ್ಲಿಲ್ಲ, ನಮ್ಮ ಪೂಜೆ ಫಲ ನಮಗೆ ದೊರೆತಿಲ್ಲ, ನಮಗೆ ಎಷ್ಟೇ ಪೂಜೆ ಮಾಡಿದ್ರು, ನಾವು ಈಗ 16 ವರ್ಷದಿಂದನೂ ಪೂಜೆ ಮಾಡಿದ್ರು ಕೂಡ ನಮಗೆ ಕಷ್ಟಗಳು ಮರೆಮಾಚ್ತಿದೆ ಅಂತ ಹೇಳಿದಾಗ ಖಂಡಿತ ನೀವು ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು 5 ದಿನ ನೀವು ಪೂಜೆನ ಮಾಡಿ ಶುಕ್ರವಾರದಿಂದ ಮಂಗಳವಾರ ತನಕ ಪೂಜೆನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗತ್ತೆ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಶುಕ್ರಗೌರಿ ಲಕ್ಷ್ಮಿ ಆಗಿರ್ಬೋದು, ಈ ಥರ ಹಬ್ಬಗಳನ್ನು ಮಾಡೋದ್ರಿಂದ ಕೂಡ ಲಕ್ಷ್ಮೀ ದೇವಿಯ ಒಂದು ಕೃಪಾ ಕಟಾಕ್ಷ ನಿಮ್ಮ ಮನೆಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲನೂ ಕೂಡ ನಿಮ್ಮ ಕನಸಲ್ಲಿ ಬಂದಿದ್ದೇ ಆದರೆ ಆ ದೇವಿಯ ಒಂದು ಪವಾಡ ಇದ್ದೇ ಇರುತ್ತೆ, ಆ ದೇವಿಯ ಆಗಮನ ನಿಮ್ಮ ಮನೆಗೆ ಆಗತ್ತೆ ಅಂತಲೇ ಹೇಳ್ಬೋದು. ಇದಕ್ಕಿದ್ದಾಗ ನಿಮ್ಮ ಮನೆಯಲ್ಲಿ ಮಕ್ಕಳುಗಳು ಚೆನ್ನಾಗಿ ಆಟ ಆಡ್ತಿರ್ಬೋದು, ಮಕ್ಕಳುಗಳು ಒಳ್ಳೆ ಆ್ಯಕ್ಟಿವ್ ಆಗಿದ್ದಾರೆ, ಮಕ್ಕಳುಗಳಿಗೆ ಒಳ್ಳೆ ಆರೋಗ್ಯ ಇದೆ, ನೀವೆಲ್ಲರೂ ಕೂಡ ನಗ್ನಗ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಸುಖ ಒಂಥರ ಏನೋ ಸಮೃದ್ಧಿ ಇದೆ ನಮ್ಮ ಮನೆಯಲ್ಲಿ ಅನ್ನೋದಾದರೆ ಖಂಡಿತ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಖಂಡಿತ ಬಂದೇ ಬರ್ತಾರೆ ಅಂತಲೇ ಹೇಳ್ಬೋದು. ಯಾವಾಗಲೂ ಮನೇನ ಸ್ವಚ್ಛತೆ ಆಗಿಡೋದು, ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕೋದು, ಯಾವಾಗಲೂ ಹೊಸ್ಲನ್ನು ಬಳದ್ಬಿಟ್ಟು ರಂಗೋಲಿ ಹಾಕೋದ್ರಿಂದ ಕೂಡ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ. ಪದೇ ಪದೇ ಹಾಲನ್ನು ಉಕ್ಕುತ್ತಾ ಇದ್ದರೂ ಕೂಡ ಲಕ್ಷ್ಮೀ ದೇವಿ ಒಂದು ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ಕೂಡ ಲಕ್ಷ್ಮಿಯ ಆಗಮನದ ಒಂದು ಮುನ್ಸೂಚನೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು.